ಏನೇನು ವ್ಯವಸ್ಥೆ ಇದೆ ಇಲ್ಲಿ? ಏನು ನಿಯಮಗಳು ಏನಿದಾವೆ? ಖರೀದಿ ಕೇಂದ್ರದ ನಿಯಮಗಳು ಏನಿದಾವೆ? ಏನಿದಾವೆ ಇಲ್ಲಿ? ಜೋಳ ರೈತರು ತಂದು ಹಾಕಬೇಕಾದ್ರೆ ಏನೇ ನೀವು ಇಲ್ಲಿ ಪಾಲನೆ ಮಾಡ್ತೀರಿ ನಿಯಮಗಳನ್ನ? ರೈತರಿಗೆ ಏನು ಕೇಳ್ತೀರಿ? ಅವ್ರು ಏನು ದಾಖಲಾತಿಗಳು ತರಬೇಕು? ನೀವು ಅದನ್ನ ಯಾವ ರೀತಿಯಾಗಿ ಸಂಗ್ರಹಣೆ ಮಾಡ್ತೀರಿ? ಮತ್ತೆ ರೈತರ ಜೋಳ ಖರೀದಿ ಈಗೇನು ಆರಂಭ ಮಾಡಿದಿರಲ್ಲ ಮಾಲೀಕರು, ಯಾರು ಇವರು ಅಮಲ್ರಿಗೆ ಎಷ್ಟು ಕೊಡ್ತಾ ಇದ್ರಿ? ರೈತರು ಎಷ್ಟು ಕೊಡ್ಬೇಕು? ಆಮೇಲೆ ನೀವು ಜೋಳ ಖರೀದಿ ಕೇಂದ್ರ ಮಾಡಿ ಇಲ್ಲಿ ಖರೀದಿ ಮಾಡಿದಾದ್ಮೇಲೆ ಅಥವಾ ಏನದು ತೂಕ ಮಾಡಿದಾದ್ಮೇಲೆ ಎಲ್ಲಿಗೆ ಕಳಿಸ್ತೀರಿ? ಅದು ಎಲ್ಲಿಗೆ ಹೋಗುತ್ತೆ? ಅದಕ್ಕೆ ಮೇಲಧಿಕಾರಿಗಳು ಯಾರು? ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಅನ್ನೋದು ದಯವಿಟ್ಟು ಇಲ್ಲಿ ರಾಜ್ಯದ ಜನ ಲೈವ್ ಅಲ್ಲಿ ನೋಡ್ತಾ ಇದ್ದಾರೆ. ಯಾಕಂತಂದ್ರೆ ನಮಗೆ ಸಾಕಷ್ಟು ಬಾರಿ ಈ ಬಳ್ಳಾರಿ ತಾಲೂಕಿನ ರೈತರು ಇಲ್ಲಿ ಅವ್ಯವಹಾರ ನಡೆಯುತ್ತೆ, ಮೋಸ ನಡೆಯುತ್ತೆ, ಲಂಚ ಕುಡಿತಾರೆ, ರೈತರ ಕಡೆಯಿಂದ ಹಣ ವಸೂಲಿ ಮಾಡ್ತಾರೆ ಇಲ್ಲಿ ಗ್ರೇಡರ್ಗಳು ಅಂತ ಹೇಳಿ ಬಹಳಷ್ಟು ದೂರುಗಳು, ಕಂಪ್ಲೇಂಟ್ಗಳನ್ನ ಕೊಟ್ಟಿದ್ದಾರೆ, ಮೌಖಿಕ ದೂರುಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇವತ್ತು KRS ಪಕ್ಷದ ರಾಜ್ಯ ರೈತ ಘಟಕದ ಅಧ್ಯಕ್ಷರವರು ಜೋಗನಹಳ್ಳಿ ಗುರುಮೂರ್ತಿ ಅಂತೇಳಿ, ಆಮೇಲೆ ಜನಾರ್ದನ್ ರೆಡ್ಡಿ ಅಂತೇಳಿ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ, ನಮ್ಮ ರವಿ ಅಂತೇಳಿ, ನಮ್ಮ ಶ್ರೀನಿವಾಸ್ ಅಂತೇಳಿ, ನಮ್ಮ ಬಸವಗೌಡ್ರು ಅಂತೇಳಿ, ನಮ್ಮ ರೇಖಮ್ಮ ಅಂತೇಳಿ, ನಾನು ನಿರುಪಾದಿ ಬಹುಮರ್ಶಿ ಅಂತ ಸಿಂಧನೂರು ರಾಯಚೂರು ಜಿಲ್ಲೆಯವರು. ನಾವು ಬಂದಿರೋದು ಇಲ್ಲಿ ಏನು ನಮ್ಮ ವಿಚಾರ ಏನಿಲ್ಲ, ರೈತರ ವಿಚಾರ. ಇಲ್ಲಿ ಯಾವ ರೀತಿಯಾಗಿ ಪಾರದರ್ಶಕತೆ ನಡೀತಾ ಇದೆ, ಪ್ರಾಮಾಣಿಕವಾದಂಥ ಸೇವೆ ಸಿಗ್ತೈತೆ ಇಲ್ವೋ ಅನ್ನೋದ್ರ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. ನಾನು ಇಷ್ಟೊತ್ತು ಕೇಳಿದ್ದೀನಿ ನಿಮಗೆ ಪ್ರಶ್ನೆಗಳು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬಂದು ನಾವು ಗೈಡರು ಖರೀದಿ ಅಧಿಕಾರಿಗಳು ಎಲ್ಲ ಬ್ರೇಕ್ ಹೋಗಿದ್ದಾರೆ. ಏನು ಅವ್ರ ಹೆಸರು? ರಾಘವೇಂದ್ರ ಬ್ರೇಕ್ ಹೋಗಿದ್ದಾರೆ ಸರ್. ಎಲ್ಲ ಏನು ಕೇಳಕ್ಕೆ ಎಲ್ಲ ಮಾಹಿತಿ ಇದು ಯಾವ ಟೆಂಡರ್ ಹೆಂಗೆ ಆಗಿದೆ ಎಲ್ಲ ಗೊತ್ತಿಲ್ಲ ಸರ್. ರಾಘವೇಂದ್ರ ಅವರು ಗೊತ್ತಿರುತ್ತೆ. ನಿಮ್ಗೆ ಸಹಕಾರ ಸಂಘ ಐತಾ? ಏನು ಎದ್ರ ಮೇಲೆ ನಿಮಗೆ ಅಪ್ರೂವಲ್ ಆಗಿದೆ ಸರ್? ಅಪ್ರೂವಲ್ ಆಗಿರೋದು ಎಲ್ಲ ಮಾಹಿತಿ ಇವ್ರು ಕೊಡ್ಬೇಕು ಸರ್. ನಿಮ್ಮ ಕೆಲಸ ಏನಿದೆ? ಗ್ರೇಡರ್ ಗ್ರೇಡರ್ ಅಂದರೆ ಏನು ಸ್ಯಾಂಪಲ್ ಬರ್ತದೆ ಸರ್. ಸ್ಯಾಂಪಲ್ ಯಾವ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? ಯಾವ ಇಲಾಖೆಯಲ್ಲಿ ಸಂಬಳ ತಗೋತಾ ಇದ್ದೀರಿ ನೀವು? ನಮ್ಮದು ಸ್ನೇಹ ಸ್ಟೇಟ್ ಹೌಸ್ ಅಂತ ಹೇಳಿ ಸರ್, ಮೈಸೂರು ಒಂದು ನೇಟಿವ್ ಬಂದು ಮೈಸೂರು ಅಪ್ಲಿಕೇಶನ್ ಅಂತ ಹೇಳಿ ಸ್ನೇಹ ಸ್ಟೇಟ್ ಹೌಸ್ ಟೆಂಡರ್, ಅದು ಟೆಂಡರ್ ಬೇಸಿಂದ ನಮ್ಮನ್ನ ಅಲಾಟ್ ಮಾಡಿ ಇಲ್ಲಿಗೆ ಬಂದಿದ್ದಾರೆ. ಆಯ್ತು, ಈಗ ನಿಮ್ಮ ಗ್ರೇಡರ್ ಕೆಲಸ ಏನು? ಈಗ ಬಂದು ಏನೋ ಗಾಡಿ ಬಂದ ತಕ್ಷಣ ಸರ್ FID ಇಸ್ಕೊಂಡು ಅವ್ರು ಏನು ಎಷ್ಟೈತೆ ಅಂತ ಹೇಳ್ಬಿಟ್ಟು ಒಂದು ಸ್ಯಾಂಪಲ್ ತಗೊಂಡು ಸ್ಯಾಂಪಲ್ನ ಒಂದು ಮಾರ್ಕ್ಶೀಟ್ ಚೆಕ್ ಮಾಡಿಬಿಟ್ಟು ಒಳ್ಳೆ ಗುಣಮಟ್ಟದಲ್ಲಿದೆ ಅಂದ್ಬಿಟ್ಟು ಅಕ್ಸೆಪ್ಟ್ ಮಾಡ್ಕೊಂಡು ಅನ್ರೋಲ್ ಮಾಡಿ. ಈಗ ಇಲ್ಲಿ ಮಾತ್ರ ಮಾರ್ಕ್ಶೀಟ್ ಚೆಕ್ ಮಾಡ್ತೀರಾ? ನಾನು ಕಂಡಂಗೆ ನಾವು ಸಿಂಧನೂರು, ನಾವು ರೈತರು, ನಾವು ಜೋಳ ಬೆಳೆಯುವಂಥವ್ರು, ನಮ್ದು 400-500 ಪ್ಯಾಕೆಟ್ ಜೋಳ ಬೆಳೆಯುತ್ತೀವಿ. ಅಲ್ಲೆಲ್ಲ ಈ ಥರದ ಈ ನಿಯಮ ಇಲ್ಲ. ಮಾರ್ಕ್ಶೀಟ್ ಚೆಕ್ ಮಾಡುವಂಥದ್ದು, ಅದನ್ನ ಜಲೆಡಿಗೆ ಹಾಕುವಂಥದ್ದಿಲ್ಲ ಅಲ್ಲಿ. ಯಾಕಂತ ಹೇಳಿದ್ರೆ ಈಗ ಜೋಳ ಖರೀದಿ ಕೇಂದ್ರ ಯಾವಾಗ ಆರಂಭ ಆಗ್ಬೇಕಾಗಿತ್ತು ಹೇಳಿ ನಿಮ್ಮ ಮಾಹಿತಿ ಪ್ರಕಾರ? ಈಗ ಒಂದು ಫಸ್ಟ್ 15 ಡೇಸ್ ಮುಂಚಿತವಾಗಿ ಅಲ್ಲ, ಯಾವಾಗ ಆರಂಭ ಆಗ್ಬೇಕಾಗಿತ್ತು? ನೀವು ಮಾಡಿ 15 ದಿನ ಆಯ್ತು. ಜನವರಿಯಲ್ಲಿ ಆರಂಭ ಆಗ್ಬೇಕಾಗಿತ್ತು, ಗೊತ್ತಾ ಇದು? ಹೌದಾ? ಈ ಬೆಳೆ ಬಂದಿರೋದು ಯಾವಾಗ ಅಂತಂದ್ರೆ 4 ತಿಂಗಳು ಆಗೈತೆ ಆಲ್ರೆಡಿ. ಜೋಳ ಬಂದು ಜೋಳ ಕಟ್ಟವಾಗಿ ನವೆಂಬರ್ ಡಿಸೆಂಬರ್ ಅಲ್ಲಿ ಬಂದಿದೆ. ಈಗ ಸರ್ಕಾರ ಹೇಳಿದ್ದು ಜನವರಿಯಲ್ಲಿ ಖರೀದಿ ಕೇಂದ್ರವನ್ನು ಆರಂಭ ಮಾಡಿ ಅಂತ ಸರ್ಕಾರ ನಿಯಮವನ್ನ ಮಾಡಿತ್ತು. ಆದ್ರೆ ಸರ್ಕಾರ ಒಂದ್ಸರಿ ಇದೇನು ಚೀಲ ಇಲ್ಲ ಅಂತ ಹೇಳ್ತು.